ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪತ್ರಕರ್ತ ಮಿತ್ರರಿಗೆ ಶರಣ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಕೂಡಲ ಸಂಗಮ ಇದರ ಅಡಿಯಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು, ಸಮಾಜದ ಒಳಿತಿಗಾಗಿ ಅನೇಕ ಚಳವಳಿಗಳನ್ನು ನಮ್ಮ ರಾಷ್ಟ್ರೀಯ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಅನೇಕ ರೀತಿ ಸಮಾಜವನ್ನು ಸಂಘಟಿಸುತ್ತಾ ಈ 20 ರಿಂದ 25 ವರ್ಷಗಳ ಕಾಲ ಸಮಾಜವನ್ನು ಮುನ್ನಡೆಸುತ್ತಾ ಬಂದಿದ್ದು, ಆ ಟ್ರಸ್ಟ್ನ ಅಡಿಯಲ್ಲಿ ನಮ್ಮ ಧರ್ಮಕ್ಷೇತ್ರ ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಪೀಠ 2008ರಲ್ಲಿ ಉದ್ಘಾಟನೆಗೊಳ್ಳಬೇಕಾದ್ರೆ ಮಾನ್ಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಅನೇಕ ಸಮಾಜದ ಹಿರಿಯರಾದ ನಮ್ಮ ಹಿಂದಿನ ಟ್ರಸ್ಟ್ ಅಧ್ಯಕ್ಷರಾದ ಪ್ರಬಣ್ಣ ಹುಣಸಿಕಟ್ಟಿಯವರು, ಅದರ ಈಗಿನ ಕಾರ್ಯದರ್ಶಿಗಳಾದಂಥ ನೀಲಕಂಠ ಹಸೂಟಿಯವರು, ದಿವಂಗತ ಶ್ರೀಶೈಲಪ್ಪ ಬಿದರೂರವರು, ಅನೇಕ ಜನ ಈ ಟ್ರಸ್ಟನ್ನು ರಚಿಸಿ ಈ ಟ್ರಸ್ಟ್ನಲ್ಲಿ ಪ್ರಥಮವಾಗಿ ನಮ್ಮ ಪೀಠ ಸ್ಥಾಪನೆ ಆಗಬೇಕೆಂದು 2008ರಲ್ಲಿ ಪೀಠ ಸ್ಥಾಪನೆ ಆಯಿತು. ಸ್ಥಾಪನೆ ಆದಾಗ ಈಗ ಅನೇಕ ಮಹಾನುಭಾವರು ಸಮಾಜವನ್ನು ಖರೀದಿ ಹಿಡಿದಾರ, ಗುತ್ತಿಗೆ ಹಿಡಿದಾರ ವಿಚಾರ ಮಾತಾಡೋಕತ್ತಾರೆ. ಆ ಪುಣ್ಯಾತ್ಮರು ಯಾರೂ ಇದ್ದಿಲ್ಲ. ಅವಾಗ 2008ರಿಂದ ಸ್ವಾಮಿಗಳಿಗೆ ಪ್ರಸಾದದ ವ್ಯವಸ್ಥೆ ಸಹ ತೊಂದರೆ ಆದಾಗ ಶ್ರೀಮಾನ್ ಕಾಶಪ್ಪನವ್ರ ನಂತರಲಿಂತ್ರನೇ ಪ್ರಸಾದ ಹೋಗಿದ್ದು. ಅದು ಪೂಜ್ಯರಿಗೂ ಗೊತ್ತಿರಬಹುದಾದಂಥ ವಿಷಯ, ನಮಗೂ ಗೊತ್ತೈತೆ, ಪೂಜ್ಯರಿಗೂ ಗೊತ್ತೈತೆ. ಪೂಜ್ಯರು ಯಾವ ರೀತಿ ಪೀಠಕ್ಕಾದ್ರು ಅನ್ನೋ ಹಿನ್ನೆಲೆ ಪೂಜ್ಯರು ತಾವು ಕೆಲವೊಂದಿಷ್ಟು ವರ್ಷ ಹಿಂದೆ ಹೋಗಿ ವಿಚಾರ ಮಾಡಬೇಕಂತ ನಾನು ನಮ್ಮ ಉಚ್ಚಾಟಿತ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಕೇಳ್ತೀವಿ. ಏನಾಯ್ತು, ಸಮಾಜ ಯಾವ ರೀತಿ ಬೆಳೀತು, ಯಾವ ರೀತಿ ಒಡಿತಾ ಇದೆ ಅನ್ನೋದನ್ನ ನಾವು ಸಮಾಜದ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಏನಾಗಿದೆ ಸಮಾಜ? ಸ್ವಾಮಿಗಳಂತ ಗುರುಗಳಂತ ಪೀಠಕ್ಕೆ ಕುಂದಿಸಿದ್ದು ಯಾಕಕ್ಕೆ? ರಾಜಕಾರಣ ಮಾಡಲಿಕ್ಕೆನಾ? ಇಲ್ಲ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟಲಿಕ್ಕೆನಾ? ಮಠದಾಗ ಕುಂತು ಸ್ವಾಮಿಗಳು ಬಂದ ಭಕ್ತರಿಗೆ ಆಶೀರ್ವದಿಸಿ, ಬಂದ ಭಕ್ತರ ಕಷ್ಟ ಸುಖ ವಿಚಾರಿಸಿ, ಅದು ಸಮಾಜದ ಮುಖಂಡರಿಗೆ ತಿಳಿಸಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡೋ ಕೆಲಸ ಆಗ್ಬಿಟ್ಟು ಟೂರಿಂಗ್ ಟಾಕಿಂಗ್ ವಿಚಾರ ತಾವ ಎಲ್ಲಿ ಬೇಕಲ್ಲಿ ಹುಬ್ಳ್ಯಾಗ, ಬೆಳಗಾವದಾಗ ಮಾವ ಮನೆ, ಅಲ್ಲಿ ಒಂದು ಗುರುಮನೆ, ಬೆಂಗಳೂರಾಗ ಗುರುಮನೆ ಮಾಡಿಕೊಂಡು ಸಂಗಮ ನಮ್ಮ ಮಠನ ಹಾಳುಗೆಡಿಬಿಟ್ಟಿದ್ದು. ಇದು ಅನೇಕ ರೀತಿಯಿಂದ ನಮ್ಮ ಗಮನಕ್ಕೆ, ನಮ್ಮ ಹಿರಿಯರ ಗಮನಕ್ಕೆ ಬಂತು. ಸ್ವಾಮಿಗಳ ನಡವಳಿಕೆ ಅವರಿಗೆ ಲಿಖಿತವಾಗಿ ಹೇಳೋದಕ್ಕಿಂತ ಮೌಖಿಕವಾಗಿ ನಾವು ಸ್ವಾಮಿಗಳಿಗೆ ತಿದ್ದುಕೊಳ್ಳೋಕೆ ಹೇಳಿದ್ವಿ. ಸ್ವಾಮಿಗಳ ಇದು ಈ ರೀತಿ ಹೊಂಟೈತೆ, ಅವ್ರನ್ನ ಬೇಕಾದ್ರೆ ಸ್ವಾಮಿಗಳಿಗೆ ನಾನು ಬಹಿರಂಗವಾಗಿ ನಮ್ಮ ಸಮಾಜದ ಸಭೆಯೊಳಗೆ ನಾನು ಬಹಿರಂಗವಾಗಿ ಸ್ವಾಮಿಗಳಿಗೆ ಹೇಳಿನೆಲ್ಲ ಅವರು ಅಲ್ಲೇ ಕೂಡಲ ಸಂಗಮನಾಥನ ಆಣಿ ಮಾಡಿ ಹೇಳೋದು. ಆಯ್ತು ಮಾತು ಕೊಡ್ರ, ನಾ ತಿದ್ದುಕೊಂತೀನಿ ಅಂತ ಹೇಳ್ಯಾರೋ ಇಲ್ಲ ಅನ್ನೋದು ನಾನು ಬರ್ತೀನಿ, ಅವ್ರಿಗೂ ಬಾ ಅಂತ. ಇಷ್ಟು ಪರಿ ಆದೊತ್ನ್ಯಾಗ ಸ್ವಾಮಿಗಳು ಏನು ಮಾಡಿದ್ರು, ಅವತ್ತಿಂದ ಏನಂದ್ರೆ ಹ್ಞೂ ಅಂದ್ರೆ ಎಲ್ಲಿ ಮಠನ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕ ಮಾಡ್ಕೊಂತ ಕುಂತರು. ಇವರು ಟ್ರಸ್ಟಿನ ಅಡಿ ಒಳಗೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಒಳಗೆ ನಮ್ಮ ಬೈಲಾದೊಳಗೆ ಏನೈತೆ, ನಮ್ಮ ಪೀಠಕ್ಕಾದ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರ್ದು ನಮ್ಮ ಬೈಲಾ ಇದೆ.
ಕೆಲವೊಬ್ರು ಹೇಳ್ತಾರ, ಆದ್ರೆ ಬೈಲಾತಂದು ತೋರಿಸ್ತೀವಿ ನೋಡ್ರಿ ಬೈಲಾದೊಳಗೆ ಏನಿಲ್ಲ. ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೋಬಾರ್ದು. ಇವ್ರದ್ದು ದಾವಣಗೆರೆ ಒಳಗೆ ಟ್ರಸ್ಟ್ ಐತೆ. ಈ ರೀತಿ ಮಾಡ್ಕೊಂತ ಹೋದ್ರೆ ಇವೆಲ್ಲನೂ ಅವ್ರಿಗೆ ಮೌಖಿಕವಾಗಿ ನಮ್ಗೆ ಹಿರಿಯರು, ನಮ್ಮ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಅವ್ರಿಗೆ ಎಚ್ಚರಿಕೆ ಕೊಟ್ಟೇ ಕೊಟ್ಟರು. ಆದ್ರೆ ಸ್ವಾಮಿಗಳೇನು ಸುಧಾರಿಸಲಿಲ್ಲ. ಮಿಕ್ಕಿ ಅವ್ರನ್ನ ಏನು ಮಾಡಿದ್ರು, ಒಬ್ಬರ ವಿಜಯಾನಂದ ಕಾಶ್ಯಪ್ನವ್ರ ಹೆಸರಲ್ಲೇ ಯಾರು ಹೊಡ್ಕೋಬಾಡ್ರಿ, ವಿಜಯಾನಂದ ಕಾಶ್ಯಪ್ನವ್ರು ಒಬ್ಬರ ಉಚ್ಚಾಟನೆ ಮಾಡಿದ್ದಲ್ಲ, ಇಡೀ ಟ್ರಸ್ಟ್ ಸಮಾಜ ಕೂಡ ಅವ್ರು ಉಚ್ಚಾಟನೆ ಮಾಡೈತೆ. ಇವರು ಏನದನ್ನ ಲಿಂಗಾಯತ ಪರಂಪರೆನೇ ಇವ್ರಿಗೆ ಇದು ಆಗಲಿಲ್ಲ. ಲಿಂಗಾಯತರೊಳಗೆ ಜನಿಸಿ ಲಿಂಗಾಯತ ಎನಿಸಿಕೊಂಡು ಲಿಂಗಾಯತ ಧರ್ಮಸ್ಥಾಪಕ ಬಸವಣ್ಣನವ್ರನ್ನ ಗುರು ಅಂತ ಒಪ್ಪಿಕೊಂಡು ಬಿಟ್ಟು ಏನು ಮಾಡಿದ್ರು, ಇದು ಹಿಂದೂ, ನಾವು ಹಿಂದೂ ಅಂತ ಬರೋದು, ಹಿಂದೂ ಅಂತ ಕಂಡು. ಹಿಂದೂ ಅದೊಂದು ಧರ್ಮ ಅಲ್ಲ, ಅದು ಹಿಂದೂ ಅಂದರೆ ಹಿಂದೂಸ್ತಾನ್, ಇದು ನಮ್ಮ ದೇಶ. ಹಿಂದೂಸ್ತಾನ್ ಅನ್ನೋದು ನಮ್ಮ ದೇಶ, ಅದು ಧರ್ಮ ಅಲ್ಲ. ನಾವು ಲಿಂಗಾಯತರು, ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದವ್ರು ನಾವು. ಬಸವಣ್ಣ ಕೊಟ್ಟ ಇಷ್ಟಲಿಂಗ ಪೂಜಿಸೋರು ನಾವು. ಅಲ್ಲಿ ಹೋಗಿ ಅದು ಬಸವಣ್ಣವ್ರ ವಚನ ಹೇಳ್ತಾರ, ಇವರು ಅಂಬಿಗರ ಚೌಡಯ್ಯನವರು ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಉದ್ದ ಬೀಳುವವರು ಎಡಪಾದ ರಾಶಿಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯನಿಗೆ ಕಾರಣ. ಇವರು ಲಿಂಗಾಯತರು ಅಂತೇಳಿ ದಾವಣಗೆರೆ ಮಡದಾಗಿದ್ರು ಲಿಂಗಾಯತರು ಅಂತೇಳಿ. ಅಲ್ಲಿಂದ ಇವ್ರನ್ನ ಯಾವ ರೀತಿ ಏನೇನಾಗಿರ್ತದಲ್ಲ ಈಗ ವಿಚಾರ ಬೇಡ, ಅದನ್ನೆಲ್ಲ ಹೇಳ್ಕೊಂತ ಕುಂತ್ರ ನಮ್ಮ ಸಮಾಜದ ನಾವು ಮರ್ಯಾದೆ ಕಳ್ದಂಗ ಇವ್ರನ್ನ ಪುಣ್ಯಾತ್ಮನ ಅಲ್ಲಿಂದ ಓಡಿಸ್ಬಿಟ್ರು ಅವ್ರ ಚಿತ್ರದುರ್ಗ ಸ್ವಾಮಿಗಳು. ಅಲ್ಲಿಂದ ಬಂದು ವಿಜಯಾನಂದ ಕಾಶ್ಯಪ್ನವ್ರ ಹತ್ರ ಅಳ್ಕೊಂತ ಕುಂತಾರ 2008ರಾಗ. ಯಾವ ದಿವಸ ಸಾಕ್ಷಿ ಇವ್ರು ಅದಾರ. ಆ ಹೊತ್ನ್ಯಾಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ವಿಜಯಾನಂದ ಕಾಶ್ಯಪ್ನವ್ರು ಏನು ಮಾಡಿದ್ರು, ಎಲ್ಲರನ್ನು ಕೂಡಿಸ್ಕೊಂಡು ಒಂದು ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟ್ ಒಳಗೆ ಕೂಡ ಸಂಗಮದಲ್ಲಿ ಧರ್ಮಕ್ಷೇತ್ರದಲ್ಲೇ ಪೀಠ ಆಗಬೇಕು ಅನ್ನೋ ಬಹುದಿನದ ಕನಸಿತ್ತು ನಮ್ಮೆಲ್ಲ ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ಪೀಠ ಸ್ಥಾಪಿಸಿ ಇವ್ರನ್ನ ಅಲ್ಲಿ ಪೀಠಾಧ್ಯಕ್ಷರನ್ನ ಮಾಡಿ ಇದನ್ನ ಮಾಡ್ಕೊಂಡು ಹೊಂಟ್ರ ಮುಂದೆ ಇವ್ರ ನಡವಳಿಕೆ ಸರಿ ಬರಲಾರ್ದು ಉಚ್ಚಾಟನೆ ಮಾಡ್ಯಾರ. ಈಗ ಇವರು ಹೋಗೋದು ಕಾಂಗ್ರೆಸ್ನವ್ರ ವಿರುದ್ಧ ಎತ್ತು ಕಟ್ಟೋದು, ಬಿಜೆಪಿ ಎತ್ತು ಕಟ್ಟೋದು, ಈ ರೀತಿ ಮಾಡ್ಕೊಂತ ಹೋದ್ರೆ ಅವ್ರ ಸ್ವಾಮಿಗಳು ಆಗಲ್ಲ. ಸಂಸಾರಿಕರ ಎಷ್ಟೋ ಸುಧಾರಿಸ್ಯಾರೀಗ, ಇನ್ನು ಸ್ವಾಮಿಗಳು ಈ ರೀತಿ ಮಾಡಿದ್ರೆ ಹೆಂಗೆ ಅನ್ನೋದಕ್ಕೆ ಉಚ್ಚಾಟನೆ ಮಾಡೈತೆ. ಅವ್ರಿಗೆ ಕೂಡ ಸಂಗಮಕ್ಕೆ ಅವ್ರಿಗೆ ಸಂಬಂಧವೇ ಇಲ್ಲ. ಕೂಡ ಸಂಗಮ ಟ್ರಸ್ಟ್ಗೆ ಅವ್ರಿಗೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಟ್ರಸ್ಟ್ ಹೆಸರು ಬಳಸಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ವಿನಂತಿನೂ ಮಾಡ್ತಾ ಇದ್ದೇನೆ, ಎಚ್ಚರಿಕೆನೂ ಕೊಡ್ತಾ ಇದ್ದೇನೆ. ಇವತ್ತು ನಾಳೆ ಏನು ಸ್ವಾಮಿಗಳು ಮೌನ ಮೆರವಣಿಗೆ ಏನು ಮಾಡಕತ್ತಾರ, ಇದರ ಉದ್ದೇಶ ಏನೈತಪ್ಪ ಅಂತಂದ್ರೆ ಸ್ವಾಮಿಗಳು ಒಬ್ಬ ಕಾವಿದಾರಿಯಾಗಿ ಸಮಾಜ ಉದ್ಧಾರವನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ತನಗೆ ಬೇಡವಾದಂಥ ಪರಿಸ್ಥಿತಿ ಬಂದ ತಕ್ಷಣ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ. BJP ಕಾಂಗ್ರೆಸ್ಸು ಹೆಂಗೆ ನಾವು ರಾಜಕಾರಣಿಗಳು ಮಾಡ್ತೀವಿ, ಈ ಬಣ್ಣ ಬದಲಿಸುವಂಥ ಪ್ರವೃತ್ತಿಯನ್ನು ಸ್ವಾಮಿಗಳು, ಉಚ್ಚಾಟಿತ ಸ್ವಾಮಿಗಳು ಹೊಂದಿದ್ದಾರೆ. ಮೇನ್ ಉದ್ದೇಶ MLA ಆದರೂ ನಮ್ಮಿಂದ ಆದರೂ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಾರೆ. 2008ರಲ್ಲಿ ಇವ್ರನ್ನ ಪೀಠಕ್ಕೆ ಮಾಡಿದ್ರಿಂದ ನಮ್ಮ ಸಮಾಜದಲ್ಲಿ ಹರಿಹರ ಮತ್ತು ಪಂಚಮಿ ಕೂಡಲ ಸಂಗಮ ಅನ್ನೋ ಒಂದು ಪೀಠ ಮಾಡಿದ್ವಿ. ನಾವು ಹರಿಹರದಲ್ಲಿ ಮಾಡ್ಬೇಕಂದ್ರೆ ದಾವಣಗೆರೆ ಹರಿಹರದಲ್ಲಿ ಮಾಡ್ಬೇಕಂದ್ರೆ ಕೂಡಲ ಸಂಗಮಕ್ಕೆ ಮಾಡಿದ್ವಿ. ಈ ಒಂದು ಭಿನ್ನಾಭಿಪ್ರಾಯದಲ್ಲಿ ನಮ್ಮ ಸಾಹೇಬರು 2008ರಾಗ ನಮ್ಮ ಜನ ನಂಬ್ಕೊಂಡು ನಮ್ಗೆ ಓಟ್ ಹಾಕ್ಲಾರ್ದ ಸೂಚಿಸಿದ್ರು. ಮೇನ್ ಈ ಸ್ವಾಮಿಗಳನ್ನು ಪೀಠಕ್ಕೆ ಕುಂದಿರಿಸೋದ್ರಿಂದ ನಮಗೆ ಪ್ರಥಮವಾಗಿ 2008ರಲ್ಲಿ ನಾವು ಸೋಲನ್ನು ಅನುಭವಿಸ್ಬೇಕಾಯ್ತು. ಇದು ಒಂದೇ ಸ್ವಾಮಿಗಳು ತಿಳ್ಕೊಳ್ಳಿ. ಆನಂತರ 2013ರಲ್ಲಿ ನಾವು ಗೆದ್ದಿದ್ದೀವಿ. ಈಗ 23ರಲ್ಲಿ ಕೂಡ ನಾವು ಗೆದ್ದಿದ್ದೀವಿ. ಇದನ್ನ ನಾನು ಸಂಘಟನೆ ಮಾಡಿ ಗೆಲ್ಸೀನಿ, ನಮ್ಮಿಂದನ ಸಮಾಜ ಓಟ್ ಹಾಕಿದಾರ ಅನ್ನೋದನ್ನ ಸ್ವಾಮಿಗಳು ದಯವಿಟ್ಟು ಈ ಕಲ್ಪನೆಯನ್ನ ತಾವು ತೆಗೆದುಹಾಕಬೇಕು. ಯಾಕಂದ್ರೆ ತಮ್ಮನ್ನ ಪೀಠಕ್ಕೆ ಮಾಡಿ ನಾವು ಸೋತು ಸಂಘಟನೆ ಮಾಡಿ 10 ವರ್ಷ ನಾವು ಕೂತ್ಕೊಂಡು ಇವಾಗ ನಾವು ಗೆದ್ದು ರಾಜಕಾರಣ ಮಾಡಾಕ್ತೀವಿ. ಆ ನಂತರ ವಿನಾಕಾರಣವಾಗಿ ನಮ್ಮ ಶಾಸಕರ ಮೇಲೆನೆ ಬಳ ಮಾಡೋದು ಯಾಕ? ಒಂದು ನೆನಪಿರಲಿ,
ಈ ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಡಿಯೂರಪ್ಪನವರು ಕಾಂಪ್ರಮೈಸಿಂಗ್ ಆಗಿ ನಿರಾಣಿಯವ್ರನ್ನ ಸಿ ಪಾಟೀಲ್ರನ್ನ ಇನ್ನಿತರ ಅವರ ಸಚಿವರನ್ನ ಕಳಿಸಿದ್ರು. ನಾವು ನಮ್ಮ ಶಾಸಕರು ಬಾಗಲಕೋಟೆಗೆ ಹೋಗಿದ್ವಿ, ಇವರು ಕೂಡ ಎಲ್ಲರೂ ನನ್ನ ಜೊತೆ ಇದ್ರು. ನಾವು ನಮ್ಮ ಶಾಸಕರು ಬಂದು ಕೂಡಲ ಸಂಗಮ ಮುಟ್ಟೋದ್ರಲ್ಲೇನ ಈ ಇದು ಪಾದಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ. ಮೂಲ ಕಾರಣ ನಮ್ಮ ಶಾಸಕರು ಬಂದು ಅದನ್ನು ವಿರೋಧ ಮಾಡಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ರು. ಇವರು ಸ್ವಾಮಿಗಳು ಪಾದಯಾತ್ರೆ ಮಾಡ್ಬೇಕಂತ ಬಯಸಿದವರಲ್ಲ. ಇದನ್ನ ಬದಲು ಸಮಾಜನೂ ತಿಳ್ಕೊಳ್ಳಿ. ಕಾರಣ ಏನಂತಂದ್ರೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಅವತ್ತ ಪಾದಯಾತ್ರೆಯನ್ನು ಮಾಡಬೇಡಂತ ನಿರ್ಧಾರ ತಗೊಂಡಿದ್ರು. ಇದನ್ನ ದಿಟ್ಟ ನಿರ್ಧಾರ ತಗೊಂಡು ಪ್ರಥಮವಾಗಿ ಇದನ್ನ ಮುಂಚೂಣಿಯಲ್ಲಿ ತಗೊಂಡು ತಾವೇ ನಡೆಸಿಕೊಂಡು ಬಂದು ಇವತ್ತು ರ್ಯಾಲಿ ಮಾಡೋದ್ರಲ್ಲಿ ಇವತ್ತು ಪಂಚಮಶಾಲಿ ಸಮಾಜ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟಾಗಕ್ಕೆ ಒಂದು ಕಾರಣೀಕರ್ತರಾದಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಇದನ್ನ ಸ್ವಾಮಿಗಳು ಅರ್ಥ ಮಾಡ್ಕೊಳ್ಳಿ. ಆನಂತರ ಸ್ವಾಮಿಗಳಿಗೆ ನಾವು ಇವತ್ತು ಪತ್ರಿಕೆ ಮುಖಾಂತರ ತಿಳಿಸೋದು ಇಷ್ಟೇ, ನೀವು ಏನೋ ಮಾಡ್ಕೊರಿ, ನಮ್ಮ ವೈಯಕ್ತಿಕ ನಮ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನಮ್ಮ ಕೂಡಲ ಸಂಗಮದ ಪೀಠದ ಹೆಸರನ್ನು ತಾವು ಬಳಸುವಂತಿಲ್ಲ. ನಮ್ಮ ಕೂಡಲ ಸಂಗಮ ಪೀಠದಿಂದ ತಾವು ಉಚ್ಚಾಟಿತರಾಗಿದ್ದೀರಿ. ಪ್ರಥಮ ಜಗದ್ಗುರುಗಳನ್ನು ತಾವಲ್ಲ, ಉಚ್ಚಾಟಿತ ಸ್ವಾಮಿಗಳು ತಾವು. ದಯವಿಟ್ಟು ನಮ್ಮ ಪೀಠದ ಹೆಸರನ್ನು ತಾವು ಬಳಸಲಿಕ್ಕೆ ತಮಗೆ ಯಾವುದೇ ತರ ಹಕ್ಕಿಲ್ಲ. ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ತಾವು ಏನಾದರೂ ಹೋರಾಟ ಮಾಡಬೇಕು, ತಾವು ಬಯಸಿದಲ್ಲಿ ತಮ್ಮ ಸ್ವತಂತ್ರ, ಯಾರಾದ್ರೂ ಈ ದೇಶದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತಗೋಬಹುದು, ತಾವು ತಗೊಳ್ಳಿ. ಆದ್ರೆ ನಮ್ಮ ಪೀಠದ ಹೆಸರನ್ನು ಬಳಕೆ ಮಾಡಿ ಯಾವುದಾದ್ರೂ ಒಂದು ಫಂಕ್ಷನ್ ಅಲ್ಲಿ ಪ್ರಥಮ ಜಗದ್ಗುರು ಕೂಡಲ ಸಂಗಮ ಪೀಠ ಹಾಕೋದನ್ನ ದಯವಿಟ್ಟು ನಿಲ್ಲಿಸ್ರಿ ಅಂತ ಅವರಲ್ಲಿ ನಾನು ಕೇಳ್ಬೋದು. ಪ್ರಥಮ ಲಿಂಗಾಯತ ಪಂಚಮಶಾಲಿ ಸಮಾಜ ಟ್ರಸ್ಟ್ ಕೂಡಲ ಸಂಗಮ ಕಳೆದ ಬಾರಿ ಕೂಡಲ ಸಂಗಮದಿಂದ ಪಾದಯಾತ್ರೆಯನ್ನು ಆರಂಭಿಸಿದಾಗ ಸ್ವಾಮೀಜಿ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಎಲ್ಲ ಪಕ್ಷಾತೀತವಾದಂಥ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದೊಂದು ಹೋರಾಟ ಫ್ರೀಡಂ ಪಾರ್ಕಿಗೆ ತಲುಪಿದ ನಂತರ ಆಗಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮಗ ತಾಯಿ ಮೇಲೆ ಪ್ರಮಾಣ ಮಾಡಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಹೇಳಿದ್ರು, ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ರು, ಬೊಮ್ಮಾಯಿರು ಹೇಳಿದ್ರು. ಆದರೆ ನಮಗೆ ಮಾಡಿದ ಮಹಾ ಮೋಸ ಏನಪ್ಪಾ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಸಮಾಜ ಬಾಂಧವರ 4% 2B ಮೀಸಲಾತಿಯನ್ನು ಕಿತ್ತುಕೊಂಡು 2% ಮೀಸಲಾತಿಯನ್ನ 2Cಗೆ, 2% ಮೀಸಲಾತಿಯನ್ನು 2Dಗೆ ವರ್ಗೀಕರಣ ಮಾಡಿ ಕೊಟ್ಟರು. ಆದ್ರೆ ಅದು ಯಾವ ಆಧಾರದ ಮೇಲೆ ಕೊಟ್ಟಂದ್ರ ಹಿಂದುಳಿದ ಆಯೋಗದ ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದರಿಂದ ಇವತ್ತಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಏನ್ ಹೇಳಿರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ದಲ್ಲಿ ಈ ಒಂದು ನ್ಯಾಯ ಪ್ರಕರಣ ಇರೋದ್ರಿಂದ ಇದು ಇತ್ಯರ್ಥ ಆಗಲಿ, ಇದು ಇತ್ಯರ್ಥ ಆದ ನಂತರ ನಾನು ಕಾನೂನು ತಜ್ಞರ ಸಭೆಯನ್ನು ಕರೆದು ನಿಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ 3 ಬಾರಿ ವಕೀಲರ ಪರಿಷತ್ತಿನೊಂದಿಗೆ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಮೇಲೆ ಸ್ವಾಮೀಜಿ ಕೂಡ ಹೋದಾಗ ತಿಳಿಸಿದ್ರು ಕೂಡ ಸ್ವಾಮೀಜಿ ತಿಳ್ಕೊಳ್ಳಿಲ್ಲ. ಒಂದು ಭಾಗ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತ 2D ಮತ್ತು 2C ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ 2D ಕೊಟ್ಟರು. 2D ಕೊಟ್ಟಾಗ ವಿಜಯ ಸಂದೇಶ ಯಾತ್ರೆಯನ್ನು ಪೂಜ್ಯ ಜಗದ್ಗುರು ಮಾಡಿದರು. ಆದ್ರೆ ಅದೇ ಸರ್ಟಿಫಿಕೇಟ್ ಇವತ್ತಿಗೂ ಕೂಡ ನಮಗೆ 2D ಸರ್ಟಿಫಿಕೇಟ್ ದೊರಕಲಿಲ್ಲ. ಯಾಕೆ ಕಾರಣಪ್ಪ ಅಂತಂದ್ರೆ 50ರಷ್ಟು ಮೀಸಲಾತಿ ನೀಡಲಿಕ್ಕೆ ಬರೋದಿಲ್ಲ. ಒಂದು ಭಾಗ ಒಂದೆದ್ದು ಆ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಈ ರಾಜ್ಯದ ಅಟಾರ್ನಿ ಜನರಲ್ ಅಥವಾ ಅಟಾರ್ನಿ ಸಾಲಿಟರಿ ಜನರಲ್ ಏನ್ ಮಾಡಿದ್ರು, ಈ ಮೀಸಲಾತಿಯನ್ನು ಯಥಾಸ್ಥಿತಿ ಕಾಪಾಡ್ಕೊಳ್ತೀವಿ ಅಂತ ಹೇಳಿದ್ರಿಂದ ನಮ್ಗೆ ಯಾವುದೇ ರೀತಿ ಮೀಸಲಾತಿ ದೊರೆಯಲಿಲ್ಲ. ಈ ಮೀಸಲಾತಿಯನ್ನ ಆಗಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು, ಕೇಂದ್ರ ಸರ್ಕಾರ ಇದೆ, ಮೋದಿಜಿಯವರ ಸರ್ಕಾರ ಇತ್ತು. ಶೆಡ್ಯೂಲ್ ನಂಬರ್ 9 ಸಂವಿಧಾನದ 9 ಅಧಿನಿಯಮ ಶೆಡ್ಯೂಲ್ ನಂಬರ್ 9 ಏನ್ ಹೇಳುತ್ತೆ, ಯಾವುದೇ ಧರ್ಮ ಅಥವಾ ಜಾತಿ ಧರ್ಮದ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮೀಸಲಾತಿ ಹೆಚ್ಚಳ ಮತ್ತು ಕಡಿಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೆಡ್ಯೂಲ್ ನಂಬರ್ 9ಗೆ ಇದೇ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ರಾಜ್ಯದ ಹಾವೇರಿ ಲೋಕಸಭಾ ಸದಸ್ಯರಾದಂತ ಬಸವರಾಜ ಬೊಮ್ಮಾಯಿ ಅವರು ಶೆಡ್ಯೂಲ್ ನಂಬರ್ 9 ತಿದ್ದುಪಡಿಗೆ ತಮ್ಮದೇ ಆದ ಕೇಂದ್ರ ಸರ್ಕಾರದ ಮೋದಿಜಿ ಅವರಿಗೆ ಶಿಫಾರಸನ್ನು ಮಾಡಿ ತೆಲಂಗಾಣ ಮಾದರಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತೆ ನಮಗೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಬಿಜೆಪಿ ಸರ್ಕಾರಕ್ಕೆ, ಮೋದಿಜಿಯವರಿಗೆ, ಯಡಿಯೂರಪ್ಪನವರಿಗೆ, ಬೊಮ್ಮಾಯಿ ಅವರಿಗೆ ಎಲ್ಲರಿಗೂ ಅವಕಾಶ ಇದ್ರು ಕೂಡ ಬಹುಸಂಖ್ಯಾತ ಲಿಂಗಾಯತ ಪಂಚಮಶಾಲಿಗಳಿಗೆ ಮೋಸ ಮಾಡಿದ್ಯಾರಪ್ಪ ಅಂತಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತಕ್ಕಂಥದ್ದನ್ನ ಕಡಾಖಂಡಿತವನ್ನ ಖಂಡಿಸ್ತೇವೆ.
ಒಂದ್ ಕಡೆ ಇದು ಒಂದ್ ಕಡೆ ಆದ್ರೆ ಮೊನ್ನೆ ಮತ್ತೆ ನಾವು ಹೋದಿವಿ ನಮ್ಮ ಟ್ರಸ್ಟಿನ ಒಂದು ಮೀಟಿಂಗ್ ಆದ ನಂತರ ನಮ್ಮ ಟ್ರಸ್ಟ್ ನಲ್ಲಿ ಹಲವಾರು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ 1,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ ನಂತರ ಮತ್ತೆ ಮುಖ್ಯಮಂತ್ರಿಗಳನ್ನು ಕಂಡಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಸಲಹೆ ನೀಡಿದರು. ಯಾವುದೇ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ನೀಡತಕ್ಕಂತ ಅಧಿಕಾರ ಇಲ್ಲ, ಅದಕ್ಕೆ ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಮೀಸಲಾತಿಯ ಬಗ್ಗೆ ಅರವಿಂದ್ ಬೆಲ್ಲರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರ. ಮೊದಲು ಪಾದಯಾತ್ರೆ ಅಥವಾ ಒಂದು ಸಮುದಾಯದ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಎಲ್ಲ ನಾಯಕರು ಇರ್ತಿದ್ರು. ಎ ಬಿ ಪಾಟೀಲ್ ಇರ್ತಿದ್ರು, ಶಿವಶಂಕರ್ ಇರ್ತಿದ್ರು, ಯತ್ನಾಳ್ ಇರ್ತಿದ್ರು, ಮತ್ತೊಂದು ಶ್ರೀ ಪಾಟೀಲ್ ಎಲ್ಲಾ ಸಮುದಾಯ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಅಲ್ಲಿ ಇರ್ತಿದ್ರು. ಆದರೆ ಹುಬ್ಳಿಯಲ್ಲಿ ತಾವು ಏನು ಕಳೆದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ಪಕ್ಷಗಳ ಮುಖಂಡರ ಒಂದು ನಿರ್ಧಾರವನ್ನ ಅಥವಾ ಒಂದು ಸಭೆಯನ್ನ ಮಾಡದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಸ್ವಾಮೀಜಿ ತೆಗೆದುಕೊಂಡ್ರು. ಯಾಕೆ ಪಾದಯಾತ್ರೆಯ ಸಂದರ್ಭದಲ್ಲಿ ಒಬ್ಬ ಸಮಾಜ ಬಾಂಧವರ ಮೇಲೆ ಕೂಡ ಒಂದು ಏನು ಗಾಯ ಅಥವಾ ಒಂದು ಗಲಭೆ ಆಗದಂತೆ ಹೋರಾಟವನ್ನ ರೂಪಿಸಿದಂತ ಈ ಪ್ರಜ್ಞಾವಂತ ಸಮುದಾಯಕ್ಕೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಿದ್ರ ಬಗ್ಗೆ ಇವತ್ತು ಎಲ್ಲೇ ಒಂದ್ ಕಡೆ ಇವತ್ತು ನಮ್ಮ ಸಮುದಾಯ ವರ್ಗಕ್ಕೆ ಕಪ್ಪು ಚುಕ್ಕೆ ನೀಡ್ತಕ್ಕಂಥ ಕೆಲಸವನ್ನ ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡಿದ್ದಾವೆ ಅಂತಕ್ಕಂಥದ್ದನ್ನ ಸ್ವಾಮೀಜಿಗಳು ಮನಗಾಣಬೇಕು. ಒಂದೇದು ನಿಕಟಪೂರ್ವ ಸ್ವಾಮೀಜಿಯವರು ಮಾಡಿದ ಒಂದು ತಪ್ಪೇನಪ್ಪ ಅಂತಂದ್ರೆ ನಮ್ಮ ಪೀಠವನ್ನ ಬಸವಾದಿ ಶರಣರ ತತ್ವ ಸಂದೇಶದ ಮೇಲೆ ನಮ್ಮ ಸಮುದಾಯ ಪಂಚಮಸಾಲಿ ಲಿಂಗಾಯತ ಸಮುದಾಯ ಬಸವಣ್ಣನವರ ಕಾಯಕ ದಾಸೋಹವನ್ನು ಅಳವಡಿಸಿಕೊಂಡಂತಹ ಸಮುದಾಯಕ್ಕೆ ಏನು ವೈದಿಕತೆಯನ್ನು ವಿರೋಧಿಸಿ ಪ್ರಗತಿಪರ ಚಿಂತನೆ ಉಳ್ಳಂತ ಸ್ವಾಮೀಜಿ ಅಂತ ಏನ್ ನಂಬಿದೀವಿ, ಇವರು ಎಲ್ಲೇ ಒಂದ್ ಕಡೆ ಏನ್ ಇವರು ತಪ್ಪು ಮಾಡಿದ್ರು ಅಂತಕ್ಕಂಥದ್ದನ್ನ ನಿಜವಾಗಿ ಕೂಡ ಸಂಗಮನಾಥನಿಗೆ ಗೊತ್ತು, ಆ ಬಸವಣ್ಣನಿಗೆ ಗೊತ್ತು. ಲಿಂಗಾಯತ ಅನ್ನೋ ಪದವನ್ನು ಬಿಟ್ಟು ಇವತ್ತು ಇವರು ಒಂದೇ ವ್ಯಕ್ತಿಯ ಒಬ್ಬ ಸ್ವತ್ತಾಗಿ ಲಿಂಗಾಯತ ಪಂಚಮಸಾಲಿ ಬರೆಸ್ರಿ ಅಂತ ನಾವು ಸಮೀಕ್ಷೆಯಲ್ಲಿ ಹೇಳಿದ್ರೆ ಇವರು ಹಿಂದೂ ಪಂಚಮಸಾಲಿ ಅಂತ ಬರ್ಸ್ ಅಂತ ಹೇಳಿದ್ರಲ್ಲ. ಹಿಂದೆ ಹೇಳಿದ್ರು ಏನೋ ಒಂದು ಹುಬ್ಳಿಯಲ್ಲಿ ನಡೆದ ಸಮಾಜದಲ್ಲಿ ಯಾರಿಗೋ ಹುಟ್ಟಿದವರು ಅವ್ರಿಗೆ ಹುಟ್ಟಿದವರು ಅಂತ ಹೇಳಿರಲ್ಲ, ನಾವು ಬಸವಣ್ಣನವ್ರಿಗೆ ಹುಟ್ಟಿದವರು ಲಿಂಗಾಯತ ಪಂಚಮಸಾಲಿ ಅಂತ ನಾವು ಬರ್ಸಿದ್ದೀವಿ. ನಿಕಟಪೂರ್ವ ಸ್ವಾಮೀಜಿಯಲ್ಲಿ ನಾನು ಪ್ರಶ್ನೆಯನ್ನು ಮಾಡ್ತೀನಿ, ನೀವು ಬಸವಣ್ಣನವರ ಅನುಯಾಯಿಗಳು ಅಥವಾ ಮತ್ತಾವುದು ಅಥವಾ ನೀವೇನು ತಪ್ಪು ಮಾಡಿದ್ದೀರೋ ಅಥವಾ ನಿಮ್ಮ ತಪ್ಪುಗಳೇನು ಅಂತಕ್ಕಂಥ